ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ಫಸ್ಟ್ ರ್ಯಾಂಕ್ ರಾಜು ಕನ್ನಡದ ಅದ್ಭುತವಾದಂತಹ ಮೂವಿ. ಇದೇನಪ್ಪ ಇದು, ಯಾವುದೋ ಒಂದು ಮೂವಿನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಖಂಡಿತ ಇಲ್ಲ. ಆ ಮೂವಿಯಲ್ಲಿ ತಂದೆ ತಾಯಿ ತಮ್ಮ ಮಗನನ್ನು ಬಾಲ್ಯದಿಂದನೇ ಕೇವಲ ಅಂಕಗಳಿಕೆಯನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಬೆಳೆಸ್ತಾ ಇರ್ತಾರೆ. ಮುಂದೆ ಅವನು ಲೈಫಲ್ಲಿ ಯಾವುದೇ ಒಂದು ಸ್ಕಿಲ್ ಕೂಡ ಇಲ್ಲದೇನೆ ಅವನು ಪಡುವಂತಹ ಕಷ್ಟವನ್ನು ಎಳೆ ಎಳೆಯಾಗಿ ಚಿತ್ರಿಸಿದ್ದಾರೆ. ನೋಡಿಲ್ಲ ಅಂತಂದರೆ ಆ ಮೂವಿಯನ್ನು ಎಲ್ಲರೂ ಒಂದ್ಸಲ ನೋಡಿ. ಯಾಕೆ ಅಂದರೆ ಲೈಫ್ ಸ್ಕಿಲ್ಸ್ ಅಂದರೆ ಏನು ಅನ್ನೋದು ಗೊತ್ತಾಗತ್ತೆ. ನನಗೂ ಕೂಡ ಈ ಮೂವಿಯನ್ನು ನೋಡಿದ ಮೇಲೆ ಸುತ್ತಮುತ್ತ ಅಬ್ಸರ್ವ್ ಮಾಡಿದಾಗ ಒಳ್ಳೆಯ ಅಂಕವನ್ನು ತೆಗೆದು ಉತ್ತಮವಾದಂತಹ ಉದ್ಯೋಗದಲ್ಲಿ ಇದ್ದರೂ ಕೂಡ ಲೈಫ್ ಸ್ಕಿಲ್ಸಲ್ಲಿ ಕೊರತೆ ಇರೋದು ಕಂಡುಬಂತು. ಹಾಗಾದರೆ ಈ ಲೈಫ್ ಸ್ಕಿಲ್ಸನ್ನು ಯಾರು ಹೇಳ್ಕೊಡ್ತಾರೆ? ಸ್ಕೂಲಲ್ಲಿ ಕಲಿಸ್ಕೊಡ್ತಾರಾ? ಇಲ್ಲ. ಕಾಲೇಜಲ್ಲಿ, ಯೂನಿವರ್ಸಿಟಿಲಿ? ಇಲ್ಲ, ಹೋಗಲಿ, ಒಂದಷ್ಟು ಫೀಸನ್ನು ಕೊಟ್ಟರೆ ಯಾರಾದರೂ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಾರಾ? ಸಾಧ್ಯನೇ ಇಲ್ಲ. ಹಾಗಾದರೆ ಇದನ್ನು ಯಾರು ಹೇಳ್ಕೊಡ್ಬೇಕು? ಎಸ್, ತಂದೆ ತಾಯಿಯಾದಂತಹ ನಾವೇ ಜೀವನದ ಪ್ರತಿ ಹಂತದಲ್ಲೂ ಕೂಡ ಒಂದಷ್ಟು ಲೈಫ್ ಸ್ಕಿಲ್ಸನ್ನು ಮಕ್ಕಳಿಗೆ ಕಡ್ಡಾಯವಾಗಿ ಕಲಿಸ್ಕೊಡ್ಲೇಬೇಕು. ಯಾವೆಲ್ಲ ಲೈಫ್ ಸ್ಕಿಲ್ಸನ್ನು ಕಲಿಸ್ಲೇಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನುಷ್ಯನಿಗೆ ಬದುಕಬೇಕು ಅಂತಂದರೆ ಆಹಾರ, ಫುಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಅಡಿಗೆಯನ್ನು ತಯಾರಿಸುವಂತಹ ಅಡಿಗೆ ಮನೆಯ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಡಿ. ನಾನು ಹೀಗೆ ಅಡಿಗೆ ಮನೆ ಅಂದ ತಕ್ಷಣ ಬಹಳಷ್ಟು ಜನರ ತಲೆಯಲ್ಲಿ ಓಡ್ತಾ ಇರುತ್ತೆ, ನಮಗೆ ಕೇವಲ ಗಂಡು ಮಕ್ಕಳು ಮಾತ್ರ ಇರೋದು, ಹೆಣ್ಮಕ್ಳೇ ಇಲ್ಲ, ಯಾರಿಗಪ್ಪ ಅಡಿಗೆ ಕೆಲಸಗಳನ್ನು ಹೇಳ್ಕೊಡೋದು ಅಂತ. ನೋಡಿ, ಕಾಲ ಬದಲಾಗಿದೆ. ಈಗ ಹೆಣ್ಣಾಗಲಿ ಗಂಡಾಗಲಿ ಪ್ರತಿಯೊಬ್ಬರಿಗೂ ಕೂಡ ಅಡಿಗೆಯ ಕೆಲಸಗಳು ಗೊತ್ತಿರಲೇಬೇಕು. ಇಬ್ಬರೂ ಕೂಡ ಸಮಾನವಾದಂತಹ ಉದ್ಯೋಗವನ್ನು ಮಾಡ್ತಿರ್ತಾರೆ, ಸಮಾನವಾದಂತಹ ದುಡಿಮೆಯನ್ನು ಮಾಡ್ತಿರ್ತಾರೆ. ಹೀಗಿರುವಾಗ ಗಂಡು ಮಕ್ಕಳೇ ಮಾಡಬೇಕು, ಹೆಣ್ಮಕ್ಳೇ ಮಾಡಬೇಕು ಅನ್ನುವಂತಹ ಕೆಲಸಗಳು ಈಗಂತೂ ಇಲ್ಲವೇ ಇಲ್ಲ. ಅಡಿಗೆ ಮನೆಯಲ್ಲಿ ವಯಸ್ಸಿಗನುಗುಣವಾಗಿ ಮಕ್ಕಳಿಗೆ ಕೆಲಸಗಳನ್ನು ಹೇಳ್ಕೊಡ್ತಾ ಬನ್ನಿ. ಫಾರ್ ಎಕ್ಸಾಂಪಲ್, ಟೀ ಮಾಡೋದಿರ್ಬೋದು, ಕಾಫಿ ತಯಾರಿಸೋದಿರ್ಬೋದು, ರೈಸನ್ನು ತಯಾರಿಸೋದು, ಚಪಾತಿಯನ್ನು ಲಟ್ಸೋದು, ದೋಸೆಯನ್ನು ಮಾಡೋದು, ಹೀಗೇನೆ ಹಲವಾರು ರೀತಿಯ ಕೆಲಸಗಳು ಇರುತ್ತೆ. ಅವುಗಳನ್ನು ಒಂದೊಂದಾಗಿ ಅವರಿಗೆ ಹೇಳ್ಕೊಡ್ತಾ ಬನ್ನಿ. ಹೀಗೆ ಮಾಡಿದಾಗ ಮುಂದೆ ಅವರು ಉದ್ಯೋಗ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಊರಲ್ಲೂ ಕೂಡ ಸ್ವತಂತ್ರವಾಗಿ ಅವರು ಬದುಕಲಿಕ್ಕೆ ಸಹಾಯ ಆಗುತ್ತೆ. ಪ್ರತಿಯೊಂದು ತಂದೆ ತಾಯಿ ಕೂಡ ತಾವು ಎಷ್ಟೇ ಕಷ್ಟಪಡಲಿ ಮಕ್ಕಳು ಸುಖವಾಗಿರಬೇಕು ಅಂತ ಬಯಸ್ತಾರೆ. ಅದಕ್ಕೋಸ್ಕರ ಮನೆಯ ಎಲ್ಲ ಕೆಲಸವನ್ನು ತಾವೇ ನಿಭಾಯಿಸ್ತಾರೆ. ಮಕ್ಕಳಿಗೆ ಯಾವ ಕೆಲಸನ ಕೂಡ ಹೇಳೋದಿಲ್ಲ. ಇದರಿಂದ ಮಕ್ಕಳಲ್ಲಿ ಯಾವ ಸ್ಕಿಲ್ ಕೂಡ ಡೆವಲಪ್ ಆಗೋದಿಲ್ಲ. ಹಾಗೇನೆ ದಿನದಿಂದ ದಿನಕ್ಕೆ ಮಕ್ಕಳಲ್ಲಿ ಸೋಮಾರಿತನ ಕೂಡ ಮನೆ ಮಾಡುತ್ತೆ. ಅದಕ್ಕೋಸ್ಕರ ಮನೆಯ ಕೆಲಸಗಳನ್ನು ಅವರಿಗೆ ಪರಿಚಯ ಮಾಡಿಕೊಡಿ, ತಪ್ಪೇನೂ ಇಲ್ಲ. ಮನೆಯ ಕ್ಲೀನಿಂಗ್ ಇರಬಹುದು, ಕಸ ಗುಡಿಸೋದು, ನೆಲ ಒರೆಸೋದು, ಹೀಗೇನೆ ಒಂದಷ್ಟು ಮನೆ ಕೆಲಸಗಳಿರುತ್ತೆ. ಅದನ್ನು ಅವ್ರ ಜೊತೆಗೆ ನೀವು ಕೂಡ ಇನ್ವಾಲ್ವ್ ಆಗಿ ನಂತರದಲ್ಲಿ ಅವರು ಕೂಡ ಮಾಡೋಕ್ಕೆ ಪ್ರೇರೇಪಿಸಿ. ಇದರಿಂದ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಬೆಳೆಯೋಕ್ಕೆ ಕೂಡ ಸಹಾಯ ಆಗುತ್ತೆ. ಇವತ್ತಿನ ಮಕ್ಕಳು ತಮ್ಮ ಫ್ರೆಂಡ್ಸ್ ಬಂದರೆ ಮಾತ್ರ ತಮ್ಮ ರೂಮಿಂದ ಹೊರಗಡೆ ಬರ್ತಾರೆ, ಮಾತನಾಡ್ತಾರೆ. ಅದನ್ನು ಬಿಟ್ಟು ಮನೆಗೆ ಬೇರೆ ಯಾರೇ ಬಂದರೂ ಕೂಡ ಅವರನ್ನು ಮಾತನಾಡಿಸೋದು ಇಲ್ಲ, ಹೊರಗಡೆನೂ ಬರೋದಿಲ್ಲ. ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಪ್ರೀತಿಯಿಂದ ಅವರ ಕ್ಷೇಮವನ್ನು ವಿಚಾರಿಸೋದನ್ನು ಕಲಿಸಿ, ಜೊತೆಗೆ ಚೆನ್ನಾಗಿದ್ದೀರಾ ಅನ್ನುವಂತಹ ಒಂದು ಮಾತನ್ನು ಹೇಳೋದನ್ನು ಅವರಿಗೆ ಕಲಿಸಿ. ಇದರಿಂದ ಮಕ್ಕಳು ಹೆಚ್ಚು ಸೋಷಿಯಲೈಸ್ ಆಗೋಕ್ಕೆ ಕೂಡ ಅವಕಾಶ ಆಗುತ್ತೆ. ಯಾವ ಸಂದರ್ಭದಲ್ಲಿ, ಯಾವ ಜಾಗದಲ್ಲಿ, ಯಾವ ಸಮಯದಲ್ಲಿ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಕಲಿಸ್ಕೊಡಿ. ಫಾರ್ ಎಕ್ಸಾಂಪಲ್, ನೀವು ಶಾಪಿಂಗ್ ಹೋಗಿರ್ತೀರಾ, ಅಲ್ಲಿ ನಡೆಯುವಂತಹ ಸಂಭಾಷಣೆ ಬೇರೆ ಆಗಿರುತ್ತೆ. ಸಂಬಂಧಿಕರ ಮನೆಗೆ ಹೋಗಿರ್ತೀರಾ, ಅಲ್ಲಿ ಮಾತನಾಡೋದು ಬೇರೆ ಇರುತ್ತೆ. ಅಕ್ಕಪಕ್ಕದ ಮನೆಯವ್ರ ಜೊತೆಗೆ,
ಟೀಚರ್ಸ್ ಜೊತೆಗೆ ಮಾತನಾಡೋದು ಬೇರೆ ಇರುತ್ತೆ. ಅದಕ್ಕೋಸ್ಕರ ಸಂದರ್ಭಕ್ಕೆ ತಕ್ಕಂತೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಅನ್ನೋದನ್ನು ನಿಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಕಲಿಸ್ಕೊಡಿ. ಸಣ್ಣ ಪುಟ್ಟ ವಸ್ತುಗಳ ಖರೀದಿಗೆ ಅಂಗಡಿ ಹತ್ತಿರದಲ್ಲೇ ಇದ್ದರೆ ಮಕ್ಕಳನ್ನೇ ಕಲಿಸ್ಕೊಡಿ. ಇದರಿಂದ ಅವರಲ್ಲಿ ವ್ಯಾವಹಾರಿಕ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಮಕ್ಕಳನ್ನು ಅವಕಾಶ ಇದ್ದರೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗಿ. ನೋಡಿ, ಈಗಿನ ಮಕ್ಕಳಿಗೆ ಯಾವುದೇ ಒಂದು ಚಿಕ್ಕ ಪುಟ್ಟ ಲೆಕ್ಕವನ್ನು ಕೇಳಿದರೂ ಕೂಡ ಪೆನ್ನು ಪೇಪರು ಬೇಕೇ ಬೇಕು. ಬಾಯಿ ಲೆಕ್ಕ ಅಂತೂ ಬರೋದೇ ಇಲ್ಲ. ಈ ರೀತಿ ನೀವು ಮಕ್ಕಳನ್ನು ಸಂತೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಅವರಿಗೆ ಈ ಬಾಯಿ ಲೆಕ್ಕಗಳು ಕೂಡ ಬರ್ತಾ ಹೋಗುತ್ತೆ. ಆಮೇಲೆ ಯಾವ ತರಕಾರಿ ಆದ ಮೇಲೆ ಯಾವ ತರಕಾರಿಯನ್ನು ತಗೊಳ್ಬೇಕು, ಹಾಕ್ಕೊಳ್ಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಮಕ್ಕಳಿಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ನಗರದಲ್ಲಿ ವಾಸ ಮಾಡ್ತಾ ಇದ್ರೆ ಅವಕಾಶ ಇದೆ ಅಂತಂದರೆ ಮಕ್ಕಳನ್ನು ಹಳ್ಳಿ ಕರ್ಕೊಂಡು ಹೋಗಿ ಅಲ್ಲೇ ಸ್ವಲ್ಪ ದಿನ ಸಮಯವನ್ನು ಕಳೀರಿ. ಇದರಿಂದ ಅಲ್ಲಿಯ ಜನರ ಜೀವನದ ಬಗ್ಗೆ ಗೊತ್ತಾಗುತ್ತೆ. ಹಾಗೆಯೇ ಅಲ್ಲಿಯ ಕಸುಬುಗಳ ಬಗ್ಗೆ ಗೊತ್ತಾಗಿ ಮಕ್ಕಳಲ್ಲೂ ಕೂಡ ಕೆಲವೊಂದಷ್ಟು ಸ್ಕಿಲ್ಗಳು ಡೆವಲಪ್ ಆಗ್ಬೋದು. ಮನೆಗೆ ಯಾವುದೋ ಒಂದು ತಿಂಡಿಯನ್ನು ತಂದಿರ್ತೀರ ಅಥವಾ ತಿಂಡಿಯನ್ನು ತಯಾರಿಸಿರ್ತೀರ, ಅದನ್ನು ಹಂಚಿಕೊಂಡು ತಿನ್ನುವಂತಹ ಅಭ್ಯಾಸವನ್ನು ಮಕ್ಕಳಲ್ಲಿ ಮಾಡಿಸಿ. ಇವತ್ತಂತೂ ಒಬ್ಬರೋ ಇಬ್ಬರೋ ಮಕ್ಕಳು ಇರೋದ್ರಿಂದ ಮಕ್ಕಳಲ್ಲಿ ಹಂಚು ತಿನ್ನುವಂತಹ ಅಭ್ಯಾಸನೇ ಕಡಿಮೆ ಆಗಿಬಿಟ್ಟಿದೆ. ಇಷ್ಟ ಅಂತಂದರೆ ಬೇರೆಯವ್ರಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವರು ಕೂಡ ಅದನ್ನು ಇಷ್ಟಪಟ್ಟು ತಿಂದುಬಿಡ್ತಾರೆ. ನಮಗೂ ಕೂಡ ಮಕ್ಕಳಲ್ವಾ ತಿನ್ನಲಿ ಅನ್ನೋದು ಇರುತ್ತೆ. ಆದರೆ ಆ ಹಂಚಿ ತಿನ್ನುವಂತಹ ಗುಣ ಎಲ್ಲೋ ಒಂದು ಕಡೆ ಕಳೆದೇ ಹೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಮಕ್ಕಳಲ್ಲಿ ಈ ಒಂದು ಗುಣವನ್ನು ಬೆಳೆಸಿ. ಜೊತೆಗೆ ನೀವು ಏನೋ ಒಂದು ತಿಂಡಿಯನ್ನು ತಯಾರಿಸಿರ್ತೀರ, ಆ ತಿಂಡಿ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ತಿಂದ ನಂತರದಲ್ಲಿ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಸಿ. ಇದರಿಂದ ತಿಂಡಿಯನ್ನು ತಯಾರಿಸಿದವ್ರಿಗೂ ಕೂಡ ಖುಷಿ ಆಗುತ್ತೆ. ಈ ಗುಣ ಡೆವಲಪ್ ಆದ ಹಾಗೇನೆ ಮುಂದೆ ಅವರ ಕೌಟುಂಬಿಕ ಜೀವನ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ಅಂದಮೇಲೆ ಕುತೂಹಲಗಳು ಜಾಸ್ತಿ ಇರುತ್ತೆ. ಕುತೂಹಲಕಾರಿ ಪ್ರಶ್ನೆಗಳನ್ನು ಕೇಳಿದಾಗ ಅವರನ್ನು ಗದರೋದ್ ಬದಲು ಅದಕ್ಕೆ ತಕ್ಕಂತಹ ಉತ್ತರವನ್ನು ನೀಡಿ ತಾಳ್ಮೆಯಿಂದ ವರ್ತನೆ ಮಾಡಿ. ಇದರಿಂದ ಅವರಲ್ಲಿ ವೈಚಾರಿಕ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿ. ಎಂಥ ಸಂದರ್ಭ ಬಂದರೂ ಕೂಡ ಧೈರ್ಯವಾಗಿ ಬರುವಂತಹ ಸವಾಲನ್ನು ಎದುರಿಸುವಂತಹ ಮನೋಭಾವವನ್ನು ಬೆಳೆಸಿ. ಇದರಿಂದ ಎಂಥ ಸಂದರ್ಭ ಬಂದರೂ ಕೂಡ ಅವರು ಜೀವನದಲ್ಲಿ ಹೆದರೋದೇ ಇಲ್ಲ. ಇವತ್ತಿನ ದಿನದಲ್ಲಿ ಕೌಟುಂಬಿಕ ಸಂಬಂಧಗಳು ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಇದೆ. ಮಕ್ಕಳಿಗೆ ಅಜ್ಜ ಅಜ್ಜಿ, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಈ ಎಲ್ಲ ಸಂಬಂಧಗಳು ಕೂಡ ಗಟ್ಟಿ ಆಗಬೇಕು ಅಂತಂದರೆ ವಾರಕ್ಕೋ 15 ದಿನಕ್ಕೊಮ್ಮೆನೋ ಅವ್ರ ಹತ್ರ ಒಂದು ಫೋನ್ ಕಾಲನ್ನು ಮಾಡಿಸಿ. ಮೊದಲು ಅವರಿಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗದೇ ಇರ್ಬೋದು. ಆದರೆ ಈ ಅಭ್ಯಾಸ ಮುಂದುವರಿತಾ ಹೋದಾಗೇ ಮಕ್ಕಳಲ್ಲೂ ಕೂಡ ಒಂದು ಬಾಂಧವ್ಯ ಗಟ್ಟಿ ಆಗ್ತಾ ಹೋಗುತ್ತೆ. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ದಿನ ಬೆಳಗಾದರೆ ವಿವಿಧ ರೀತಿಯ ಟೆಸ್ಟ್ಗಳು, ಕ್ಲಾಸ್ ಟೆಸ್ಟು ನಡೀತಾನೆ ಇರುತ್ತೆ. ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಔಟ್ ಅನ್ನೋದು ನಮ್ಮ ಮಕ್ಕಳಿಗೆ ಒಂದು ಭ್ರಮೆಯಾಗ್ಬಿಟ್ಟಿದೆ. ಅವರು ಯಾವಾಗಲೂ ಆ ಗೆಲುವಿನ ಹಿಂದೆನೇ ಹೋಗ್ತಾ ಇರ್ತಾರೆ. ಹಾಗಾದಾಗ ಮಕ್ಕಳಲ್ಲಿ ನಾನೇ ಶ್ರೇಷ್ಠ, ನಾನೇ ಬುದ್ಧಿವಂತೆ ಅನ್ನುವಂಥ ಅಹಂ ಬೆಳೀತಾ ಹೋಗುತ್ತೆ. ಮುಂದೆ ಜೀವನ ಅಂತಾದಮೇಲೆ ಎಲ್ಲ ಸಂದರ್ಭದಲ್ಲೂ ಕೂಡ ಗೆಲುವೇ ಸಿಗೋಕ್ಕೆ ಸಾಧ್ಯನೇ ಇಲ್ಲ, ಸೋಲು ಕೂಡ ಬಂದೇ ಬರುತ್ತೆ. ಹಾಗಾದಾಗ ಮಕ್ಕಳಲ್ಲಿ ಆ ಸೋಲನ್ನು ಎದುರಿಸೋಕೆ ಸಾಧ್ಯ ಆಗೋದಿಲ್ಲ. ಅವರು ಆತ್ಮಹತ್ಯೆಗೆ ಕೂಡ ಶರಣಾಗುವಂತಹ ಸಂಭವಗಳು ಇರುತ್ತೆ. ಆದ್ದರಿಂದ ಮಕ್ಕಳಲ್ಲಿ ಎಂದಿಗೂ ಕೂಡ ಈ ನಾನೇ ಶ್ರೇಷ್ಠ ಅನ್ನುವಂತಹ ಅಹಂ ಬೆಳೆದೇ ಇರೋ ಹಾಗೆ ನೋಡ್ಕೊಳ್ಳಿ. ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಕೂಡ ಮಕ್ಕಳೇ ಆಸ್ತಿ, ಮಕ್ಕಳೇ ಸರ್ವಸ್ವ. ಮಕ್ಕಳು ಅಂತಂದರೆ ಅತಿಯಾದಂತಹ ಮುದ್ದು, ಕಾಳಜಿ. ಅದಕ್ಕೋಸ್ಕರ ಅವರ ಕೆಲಸವನ್ನು ಕೂಡ ಅವರಿಗೆ ಮಾಡೋಕ್ಕೆ ನಾವು ಬಿಡೋದೇ ಇಲ್ಲ. ಅವರ ಎಲ್ಲ ಕೆಲಸವನ್ನು ಕೂಡ ನಾವೇ ಮಾಡಿಕೊಡ್ತೀವಿ. ಶೂವನ್ನು ಪಾಲಿಷ್ ಮಾಡೋದ್ರಿಂದ ಹಿಡಿದು ಮಕ್ಕಳನ್ನು ಸ್ಕೂಲಿಗೆ ಕಳಿಸೋವರೆಗೂ ಎಲ್ಲ ಕೆಲಸವನ್ನು ನಾವೇ ಮಾಡ್ತೀವಿ. ಇದರಿಂದ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಯಾವುದೇ ಸ್ಕಿಲ್ಸ್ಗಳು ಕೂಡ ಅವರಿಗೆ ಡೆವಲಪ್ ಆಗೋದಿಲ್ಲ.
ಹಾಗಾಗಿ ಮಕ್ಕಳಿಗೆ ಅವರ ವಯಸ್ಸಿಗೆ ಅನುಗುಣವಾಗಿ ಅವರ ಕೆಲಸಗಳನ್ನು ತಾವೇ ಮಾಡಿಕೊಳ್ಳೋಕ್ಕೆ ಪ್ರೋತ್ಸಾಹವನ್ನು ನೀಡಿ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಅವರಿಗೆ ಗೈಡ್ಲೈನ್ಸನ್ನು ನೀಡ್ತಾ ಹೋಗಿ. ಇದರಿಂದ ಮುಂದೆ ಅವರ ಬದುಕಿಗೂ ಕೂಡ ಸ್ಕಿಲ್ಗಳು ಡೆವಲಪ್ ಆಗಿ ಅವರ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯಾವಾಗಲೂ ದುಬಾರಿ ಆಟಿಕೆಗಳು, ಬ್ರ್ಯಾಂಡೆಡ್ ಬಟ್ಟೆಗಳು, ಹೀಗೇನೆ ಐಷಾರಾಮಿ ಜೀವನವನ್ನು ಅಭ್ಯಾಸ ಮಾಡಿಸ್ತಾ ಇದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಸಿಂಪಲ್ ಲೈಫನ್ನು ಪ್ರಾಕ್ಟೀಸ್ ಮಾಡಿಸಿ. ಯಾಕೆ ಅಂದರೆ ಲೈಫ್ ಒಂದೇ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಏನೋ ಒಂದು ಏರಿಳಿತ ಬಂದಾಗ ಅವರಿಗೆ ಅದನ್ನು ಎದುರಿಸುವಂತಹ ಶಕ್ತಿ ಇರೋದೇ ಇಲ್ಲ. ಅದಕ್ಕೋಸ್ಕರ ಆದಷ್ಟು ಸಿಂಪಲ್ ಲೈಫನ್ನು ಪ್ರಾಕ್ಟೀಸ್ ಮಾಡಿಸಿ. ಈಗ ಎಲ್ಲರ ಮನೆಯಲ್ಲೂ ಒಂದೋ ಎರಡೋ ಮಕ್ಕಳಿರ್ತಾರೆ. ಮಕ್ಕಳನ್ನು ತುಂಬ ಮುದ್ದಾಗಿ ಬೆಳೆಸ್ತಾರೆ. ಯಾವ ನೋವು ದುಃಖಗಳು ಕೂಡ ಆಗದೇ ಇರೋ ಹಾಗೆ ನೋಡ್ಕೊಳ್ತಾರೆ. ಆದರೆ ಜೀವನ ಅನ್ನೋದು ಹಾಗಲ್ಲ. ಜೀವನದಲ್ಲಿ ಸುಖ ದುಃಖಗಳ ಸಮ್ಮಿಶ್ರಣ ಇದ್ದೇ ಇರುತ್ತೆ. ಮಕ್ಕಳಿಗೆ ದುಃಖದ ಪರಿಚಯನೇ ಇಲ್ಲದೆ ಹೋದಾಗ ಮುಂದೆ ಅವರ ಬದುಕಿನಲ್ಲಿ ಏನೋ ಒಂದು ಸಣ್ಣ ದುಃಖ ಬಂದ್ರೂ ಅದನ್ನು ತಡ್ಕೊಳ್ಳುವಂತಹ ಶಕ್ತಿ ಅವರಿಗಿಲ್ದೇನೆ ಅವರು ಡಿಪ್ರೆಷನ್ಗೆ ಒಳಗಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಸುಖ ದುಃಖ ಎರಡರ ಪರಿಚಯವನ್ನು ಕೂಡ ಮಾಡ್ತಾ ಹೋಗಿ. ಯಾರಿಗೆ ಏನೇ ಆಗಲಿ, ಯಾವ ಸಂದರ್ಭನೇ ಇರಲಿ, ನನಗೆ ಮಾತ್ರ ಸರಿಯಾದ ಟೈಮ್ಗೆ ಊಟ, ತಿಂಡಿ, ನಿದ್ದೆ, ಹಾಗೆಯೇ ನನ್ನ ಹವ್ಯಾಸಗಳು, ಒಟ್ಟಿನಲ್ಲಿ ನಾನು ಸುಖವಾಗಿರಬೇಕು ನಾನು ಅನ್ನೋದನ್ನು ಮಕ್ಕಳಲ್ಲಿ ಬೆಳೆಸೋಕೆ ಹೋಗಬೇಡಿ. ನಿಮ್ಮ ನೋವಿಗೆ, ಕಷ್ಟಕ್ಕೆ ಅವ್ರಿಗೆ ಸ್ಪಂದಿಸೋದನ್ನು ಕಲಿಸ್ಕೊಡಿ. ನಾನು ಅಂತಂದರೆ ಕೇವಲ ನಾನಲ್ಲ, ನಾನು ಅಂದರೆ ನನ್ನ ಕುಟುಂಬ ಅನ್ನೋದನ್ನು ಅವರಿಗೆ ಅರಿವು ಮೂಡಿಸಿ. ಮಕ್ಕಳು ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾ ಇದ್ದಾರೆ ಅಂತಂದರೆ ಅವರನ್ನು ಸಪೋರ್ಟ್ ಮಾಡಿ. ನೀವು ಕೂಡ ಇನ್ವಾಲ್ವ್ ಆಗಿ. ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಬೆಳೆದ್ರೆ ಅವರ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ. ಮಕ್ಕಳಲ್ಲಿ ಪಾಸಿಟಿವಿಟಿಯನ್ನು ಬೆಳೆಸಿ. ಕೆಲವೊಂದು ಮಕ್ಕಳನ್ನು ನೋಡಿದರೆ ಅವರು ಯಾವಾಗಲೂ ನೆಗೆಟಿವ್ ಫೀಲಲ್ಲೇ ಇರ್ತಾರೆ. ಇದು ನನ್ನಿಂದ ಆಗೋದಿಲ್ಲ, ಇದು ನನ್ನಿಂದ ಅಸಾಧ್ಯ ಅಂತ. ಇಂಥ ಮಕ್ಕಳ ಹತ್ರ ಮುಂದೆ ಏನೂ ಕೂಡ ಅಚೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಮಕ್ಕಳಲ್ಲಿ ಆದಷ್ಟು ಧನಾತ್ಮಕತೆಯನ್ನು ಬೆಳೆಸುವಂತಹ ಪ್ರಯತ್ನವನ್ನು ಮಾಡಿ. ಹೀಗೆ ಬದುಕಿಗೆ ಬೇಕಾದಂತಹ ಜೀವನ ಕೌಶಲ್ಯಗಳನ್ನು ನೀವು ಹಂತ ಹಂತವಾಗಿ ಮಕ್ಕಳಲ್ಲಿ ಬೆಳೆಸ್ತಾ ಬಂದರೆ ಅವರ ಭವಿಷ್ಯ ಉಜ್ವಲವಾಗೋದ್ರಲ್ಲಿ ಸಂಶಯನೇ ಇಲ್ಲ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಟ್ ಎಜುಕೇರ್.